ಜೈ ಹಿಂದ್. ಈ ದೇಶದ ಸೈನಿಕ, ನಮ್ಮ ದೇಶದ ಸೈನಿಕ ಒಂದು ಕಣ್ಣಿದ್ದಾಗೆ, ದೇಶದ ಒಂದು ಕಣ್ಣಿದ್ದಾಗೆ ಅಂತೇಳಿ ನಾವೆಲ್ಲರೂ ಹೇಳ್ತೀವಿ. ರೈತನೂ ಕೂಡ ಒಂದು ದೇಶದ ಕಣ್ಣಿದ್ದಾಗೆ ಅಂತೇಳಿ ನಾವು ಹೇಳ್ತೀವಿ. ಆದ್ರೆ ಆ ಒಂದು ದೇಶದ ಸೈನಿಕ, ಆ ಒಂದು ಕಣ್ಣಿಗೆ ನಾವೆಲ್ಲರೂ ಕೊಡುವಂತ ಒಂದು ಮರ್ಯಾದೆ ಅದು ಎಂಥದ್ದು? ಅದೆಷ್ಟು ಕೊಟ್ಟರು ಕಡಿಮೆನೆ. ಹಾಗೆ ನಮ್ಮ ಈ ಒಂದು ಕ್ಷೇತ್ರದಲ್ಲಿ, ಈ ಒಂದು ರಾಜ್ಯದಲ್ಲಿ ನಮ್ಮ ಒಂದು ಯುವಕರು, ನಮ್ಮ ತರುಣರು ಈ ಒಂದು ಸೈನಿಕರಿಗೆ ಕೊಡ್ತಿರ್ತಕ್ಕಂಥ ಮರ್ಯಾದೆ ಅದು ಎಂತದ್ದು ಕಣ್ರಿ? ಇಲ್ಲ, ನಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ನಾವು ಕರ್ನಾಟಕದಲ್ಲಿ ಉದ್ಕೊಂಡು, ನಾವು ಈ ಭಾರತ ದೇಶದಲ್ಲಿ ಇದ್ಕೊಂಡು, ನಮ್ಮ ಭಾರತ ದೇಶದ ಅನ್ನವನ್ನ ತಿನ್ಕೊಂಡು ನಾವು ನಮ್ಮ ದೇಶದ ಒಂದು ಸೈನಿಕರಿಗೆ ನಾವು ಹೀಯಾಳಿಸೋದಂದ್ರೆ ಇದು ಸರಿನಾ? ನಾನು ಮೊನ್ನೆ ಒಂದು ಆನ್ಲೈನ್ ಅಲ್ಲಿ ಒಂದು ವಿಡಿಯೋ ನೋಡಿದೆ. ಒಬ್ಬ ತರುಣ, ಒಬ್ಬ ಯುವಕ ಒಂದು ವಿಡಿಯೋ ಸೆಂಡ್ ಮಾಡ್ತಾನೆ ಆನ್ಲೈನ್ ಅಲ್ಲಿ. ನಮ್ಮ ದೇಶದ ಸೈನಿಕರಿಗಿಂತ ಅವನಿಗೆ ಪಬ್ಜಿನೇ ಹೆಚ್ಚಾಗೋಯ್ತು. ಅವನು ಏನ್ ಹೇಳ್ತಾನೆ ಆ ವಿಡಿಯೋದಲ್ಲಿ, ಪಬ್ಜಿ ಆಡೋನ್ಗಿಂತ, ಅಂದ್ರೆ ಈ ಒಂದು ಜಗತ್ತಿನಲ್ಲಿ ಪಬ್ಜಿ ಆಡೋನ್ಗಿಂತ ದೊಡ್ಡ ಸೈನಿಕನು ಯಾವನು ಇಲ್ವೇ ಅಂತೆ. ಅದ್ ಹೆಂಗಪ್ಪ ದೊಡ್ಡ ಸೈನಿಕನಿಲ್ಲ? ಈ ದೇಶಕ್ಕಾಗಿ ಹಗಲು ರಾತ್ರಿ ಅನ್ನೋದೇ ತನ್ನ ಪ್ರಾಣವನ್ನ ಕೊಡ್ತಿರ್ತಕ್ಕಂತ ಸೈನಿಕ ತನ್ನ ಹೆಂಡರು ಮಕ್ಕಳನ್ನ ಬಿಟ್ಟು, ತನ್ನ ತಂದೆ ತಾಯಿಗಳನ್ನ ಬಿಟ್ಟು, ಎಲ್ಲರನ್ನೂ ಬಿಟ್ಟು ದೇಶಕ್ಕಾಗಿ ಸೇವೆಯನ್ನು ಮಾಡ್ತಿರ್ತಾನೆ. ಅವನು ದೊಡ್ಡ ಸೈನಿಕನಲ್ಲ. ನಿನ್ಗೆ ಮನೆಯಲ್ಲಿ ಕೂತ್ಕೊಂಡು ಅಮ್ಮ ಅಪ್ಪನ ದುಡ್ಡನ್ನ ಖರ್ಚು ಮಾಡ್ಕೊಂಡು ಇಷ್ಟೆಲ್ಲ ಮಾಡೋನು ನೀನು ದೊಡ್ಡ ಸೈನಿಕನ? ಅದೆಂಗಯ್ಯ ನೀನು? ಅದೆಂಗೆ ಹೇಳಿದೆ ನೀ ಮಾತನ್ನ? ಯುವಕರು, ಒಂದ್ ಮಾತು ಹೇಳ್ತೀನಿ, ನೆನಪಿನಲ್ಲಿ ಇಟ್ಕೊಳ್ಳಿ. ಈ ದೇಶದ ಸೈನಿಕ ನಮ್ಮೆಲ್ಲ ಆಸ್ತಿ ಇದ್ದಂತೆ. ನಮ್ಮ ಆಸ್ತಿನ ನಾವೇ ಉಳಿಸ್ಕೋಬೇಕು ಹೊರತು ಆ ಸೈನಿಕರಿಗೆ ಅವಮಾನ ಮಾಡೋದಾಗ್ಲಿ ನಾವೆಲ್ಲ ಮಾಡಬಾರ್ದು. ಹೌದಲ್ವಾ? ಇಲ್ಲ, ನಮ್ ದೇಶದ ಸೈನಿಕನಿಗೆ ನಾವು ಮರ್ಯಾದೆ ಕೊಡದೆ ಹೋದ್ರೆ ಅದು ಹೆಂಗಪ್ಪ? ನೀವು ಈ ದೇಶದಲ್ಲಿ ಇದ್ಕೊಂಡು ನಿಮ್ ದೇಶಾಭಿಮಾನಿ, ನಿಮ್ ದೇಶ ಪ್ರೇಮ ಅದೆಂತದ್ದು? ಪಬ್ಜಿ ಆಡೋನೆ ದೊಡ್ಡ ಯೋಧ ಅಂದೆ ನೀನು, ಹೌದಲ್ವಾ? ಈ 3 ದಿನಗಳ ಹಿಂದೆ ನಮ್ಮ ದೇಶದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸೈನಿಕರು ನಮ್ಮ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟರು. ಆ 50 ಜನರ ಪ್ರಾಣವನ್ನ ನೀನ್ ಏನಕ್ಕಪ್ಪ ಉಳಿಸ್ಲಿಲ್ಲ? ನಿನ್ ಪಬ್ಜಿಯಲ್ಲಿ ಎಲ್ಲ ಡೈರೆಕ್ಷನ್ಸ್ ಗೊತ್ತಾಗುತ್ತೆ. ಆದ್ಮಿ ಎಲ್ಲಿದ್ದಾನೆ, ಉಗ್ರ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ಹೇಗ್ ಬರ್ತಾ ಇದ್ದಾನೆ ಅನ್ನೋದೆಲ್ಲ ನಿನ್ಗೆ ಗೊತ್ತಾಗುತ್ತೆ. ಆದ್ರೂ ಕೂಡ ನಮ್ಮ ಈ ಒಂದು ಸಣ್ಣ ಸೈನಿಕರನ್ನ ನೀ ಯಾಕಪ್ಪ ಉಳಿಸಲಿಲ್ಲ? ತರುಣರಿಗೆ ಒಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ. ನಮ್ಮಿಂದ ದೇಶಕ್ಕೆ ಏನಾದ್ರೂ ಮಾಡಕ್ ಆಗ್ತಿದ್ರೆ ಮಾಡಿ, ಹೌದಾ? ದೇಶಕ್ಕೆ ಏನಾದ್ರೂ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ದೇಶಕ್ಕೆ ಒಳ್ಳೇದ್ ಮಾಡೋರಿಗೆ ಸಪೋರ್ಟ್ ಮಾಡಿ. ಅದ್ ಬಿಟ್ಟು ನಮ್ ದೇಶಕ್ಕೆ ಹಾಗೆ ಹೀಗೆ ಅಂತೇಳಿ ನಮ್ ದೇಶದ ಸೈನಿಕರನ್ನ ನೀವು ಹೀಯಾಳಿಸೋದೇನಿದೆಯಲ್ಲ, ಇದು ನಾನು ತುಂಬಾ ಖಂಡಿಸ್ತಾ ಇದ್ದೀನಿ. ನಮ್ ದೇಶಕ್ಕಾಗಿ ಹಾಗೆ ಮಾಡ್ತೀವಿ, ನಮ್ ದೇಶಕ್ಕಾಗಿ ಹೀಗೆ ಮಾಡ್ತೀವಿ, ನಮ್ ದೇಶಕ್ಕೆ ಅಷ್ಟು ಸಪೋರ್ಟ್ ಕೊಡ್ತೀವಿ, ಇಷ್ಟು ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಿರಲ್ಲ ನೀವು. ಅಲ್ಲ ಕಣ್ರಿ, ಮೊನ್ನೆ ನಮ್ ದೇಶದಲ್ಲಿ ಈಗ 3 ದಿನಗಳ ಹಿಂದೆ ನಮ್ ದೇಶದಲ್ಲಿ ದೊಡ್ಡ ಆಘಾತನೇ ಆಯ್ತು. ಆ ಒಂದು ಸಂದರ್ಭದಲ್ಲಿ ನೀವೆಲ್ಲ ಯುವಕರು ಏನ್ ಮಾಡ್ತಿದ್ರಿ? ಎಷ್ಟೋ ಜನ ಶ್ಲೋಕದ ಒಂದು ವಾತಾವರಣದಲ್ಲಿ ಇರ್ಬೇಕಾದ್ರೆ ಎಷ್ಟೋ ಜಗತ್ತಿನಲ್ಲಿ, ಈ ಒಂದು ರಾಜ್ಯದಲ್ಲಿ ಕೋಟ್ಯಾಂತರ ಜನ ಪಬ್ಜಿಯನ್ನ ಆಡ್ತಾ ಇದ್ರಿ. ಇದೇನಾ ನೀವು ದೇಶಕ್ಕೆ ಕೊಡೋ ಪ್ರೇಮ? ಫೆಬ್ರವರಿ 14 ದೇಶದಲ್ಲಿ ಎಷ್ಟೋ ಜನ ಒಂದು ಕರಾಳ ಒಂದು ರಾತ್ರಿಯನ್ನ, ಕರಾಳ ಒಂದು ದಿನವನ್ನ ತೆಗಿತಿರ್ಬೇಕಾದ್ರೆ ಅದೆಷ್ಟೋ ಜನ ಪ್ರೇಮಿಗಳಂತೆ. ನಿಮ್ ಜನ್ಮಕ್ಕೆ ಸ್ವಲ್ಪ ಅದೆಷ್ಟೋ ಜನ ಪ್ರೇಮಿಗಳು ಪ್ರೇಮ ದಿನಾಚರಣೆನ ಆಚರಣೆ ಮಾಡ್ತೀರಂತೆ. ಇಲ್ಲ, ಇದೇನ ನಿಮ್ ಪ್ರೇಮ? ದೇಶಕ್ಕಾಗಿ ಕೊಡ್ರಿ ನಿಮ್ ಪ್ರೇಮವನ್ನ. ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ದುರ್ಘಟನೆಯ ಮೂಲಕ ನಮ್ಮ ಇಡೀ ದೇಶಕ್ಕೇನೆ ತುಂಬಾ ಒಂದು ಕಳಂಕ, ದೇಶಕ್ಕೆ ತುಂಬಾ ಒಂದು ಹಾನಿಯನ್ನ ಉಂಟು ಮಾಡಿದೆ. ಆ ಒಂದು ಉಗ್ರರನ್ನ ಸೆರೆ ಬಡಿಯೋದಕ್ಕೆ ಯಾವ ರೀತಿ ನಮ್ಗೆ ಇದನ್ ಬೇಕು? ದೇಶದ ಸೈನಿಕರಿಗೆ ಇಷ್ಟೆಲ್ಲ ತೊಂದರೆಗಳು ಉಂಟಾದ್ರು ಆ ಒಂದು ತೊಂದರೆ ಯಾಕೆ ಆಗ್ತಾ ಇದೆ, ಹೇಗಾಗ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿದೆ, ಹೌದಲ್ವಾ? ಈ ಯೋಚನೆಗೆ ಸೊಲ್ಯೂಷನ್ ಅನ್ನ ಹುಡುಕೋದನ್ನ ನೋಡಿ. ಅದ್ ಬಿಟ್ಟು ಪಬ್ಜಿ ಆಡಿದ್ರೆ ಏನ್ ನಮ್ ದೇಶಕ್ಕೆ ಸೊಲ್ಯೂಷನ್ ಸಿಗುತ್ತಾ? ಈ ಒಂದು ದುರ್ಘಟನೆ ನಂತರ ಜಮ್ಮುವಿನಲ್ಲಿ ಕಾರ್ಯನಿರತ ಮಾಡ್ತಿರ್ತಕ್ಕಂಥ ನನ್ನ ಒಂದು ಗೆಳೆಯನಿಗೆ ನಾನು ಫೋನ್ ಮಾಡಿದಾಗ ಅವನು ಫೋನನ್ನ ರಿಸೀವ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಫೋನ್ ರಿಸೀವ್ ಮಾಡಕ್ಕೆ ಅಷ್ಟು ಟೈಮು ಕೂಡ ಅವನಿಗಿಲ್ಲ. ಆದ್ರೂ ಕೂಡ ಆ ಒಂದು ಸಂದರ್ಭದಲ್ಲಿ ಫೋನನ್ನ ರಿಸೀವ್ ಮಾಡಿ, ಇಲ್ಲಪ್ಪ ಹೇಗಿದ್ಯಾ, ಏನ್ ಮಾಡ್ತಿದ್ಯಾ, ಅಲ್ಲಿ ವಾತಾವರಣ ಹೇಗೆ ಅಂತ ನಾನು ಕೇಳಿದಾಗ ಅವನು ಹೇಳ್ತಾನೆ, ಏನ್ ಮಾಡೋದಯ್ಯ, ಏನ್ ವಾತಾವರಣ, ನಮ್ ಜನಾನೇ ನಮ್ ಮಾತು ಕೇಳ್ತಾ ಇಲ್ಲ. ಇನ್ನು ಹೊರಗಿನ ಜನ ಏನ್ ಕೇಳ್ತಾರೋ? ನಮ್ ಜನನ ತಡೆದು ಉಗ್ರರನ್ನ ಹೊಡಿಬೇಕಾದ್ರೆ ತುಂಬಾ ಕಷ್ಟ ಆಗ್ತಿದೆ ಕಣಯ್ಯ. ಆದ್ರೂ ಕೂಡ ನಾವು ಎದೆಗುಂದಿಲ್ಲ, ಆದ್ರೂ ಕೂಡ ನಾವು ಹಿಂಸರ್ದಿಲ್ಲ. ಆ ವ್ಯಕ್ತಿಗಳನ್ನ ಹೊಡಿತೀವಿ, ನಮ್ ದೇಶಕ್ಕೆ ಕೀರ್ತಿಯನ್ನ ತಂದೆ ತರ್ತೀವಿ ಅಂತ ಹೇಳ್ತಿದ್ದ, ಹೌದಲ್ವಾ? ಅಂತವ್ರು ಕೊಂಡ್ರಿ ದೇಶ ಪ್ರೇಮಿಗಳು, ಅಂತವ್ರು ಕೊಡ್ರಿ ನಿಮ್ಮ ಒಂದು ದೇಶ ಪ್ರೇಮವನ್ನ. ಅದ್ ಬಿಟ್ಟು ಏನ್ ನಿಮ್ಗೆ? ನಾನ್ ಕೇಳಿದೆ ಅವ್ರಿಗೆ ಫೋನಲ್ಲಿ,
ಅಲ್ಲ ಕಣೋ, ಮೊನ್ನೆ ದಿನ ಇಷ್ಟು ಜನ ಎಲ್ಲ ಅಮರರಾದ್ರಲ್ಲ, ಅವಾಗ ನಿನ್ಗೇನು ಒಂದ್ ಸ್ವಲ್ಪ ದುಃಖ ಆಗ್ತಾ ಇದೇನೋ ಅಂತಂದಾಗ ಅವ್ನು ಹೇಳ್ತಾನೆ, ಅಲ್ಲ ಕಣೋ, ಇಷ್ಟಕ್ಕೆಲ್ಲ ನಾವು ದುಃಖ ಮಾಡ್ಕೊಂಡ್ರೆ ಈ ದುಃಖವನ್ನ ನಾವು ಕಣ್ಣೀರಿನ ಮುಖಾಂತರ ತರಂಗಿಲ್ಲ. ಈ ದುಃಖ ನಾವು ಕಣ್ಣೀರಿನ ಮುಖಾಂತರ ತಂದ್ರೆ ಆ ಮುಂದಿನ ವ್ಯಕ್ತಿಗಳನ್ನ ನಾವು ಹೊಡೆಯೋಕ್ ಆಗಲ್ಲ ಅಂತ ಹೇಳ್ತಿದ್ದ. ಹೌದಲ್ವಾ? ಅಂತ ವ್ಯಕ್ತಿಗಳು, ಇಂಥ ವ್ಯಕ್ತಿಗಳನ್ನ ನಮ್ಮ ಈ ಒಂದು ದೇಶದಲ್ಲಿ ನಾವು ಕಾಣ್ತಿರ್ಬೇಕು. ಅದ್ ಬಿಟ್ಟು ನಾನು ಪಬ್ಜಿ ಆಡ್ದೆ, ನಾನು ಅದಾಡ್ದೆ ಇದಾಡ್ದೆ ಅಂತಂದ್ರೆ ಇದು ದೇಶ ಪ್ರೇಮ ಅನ್ನಲ್ಲ. ಒಂದ್ ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಪಬ್ಜಿ ಪ್ರೇಮಿಗಳೇನ್ ಇದಿರಲ್ಲ, ನಿಮ್ಮಿಂದ ನಿಮ್ ಕೈಯಿಂದ ದೇಶಕ್ಕೆ ಏನಾದ್ರೂ ಮಾಡೋದಿದ್ರೆ ಮಾಡಿ. ಅದ್ ಬಿಟ್ಟು ನಮ್ಮ ದೇಶದ ಸೈನಿಕರಿಗೆ ಮಸಿ ಬಡಿಯೋ ಕೆಲಸ ಏನಾದ್ರೂ ನೀವು ಮಾಡಿದ್ರೆ ಅವರನ್ನ ನಾನು ದೇಶ ಪ್ರೇಮಿಗಳಂತೇಳಿ ಕರೆಯಲ್ಲ, ದೇಶ ದ್ರೋಹಿಗಳಂತೇಳಿ ರೋಷದಿಂದ ಕರೀತಾ ಇದ್ದೀನಿ ಅಷ್ಟೇ. ಜೈ ಹಿಂದ್, ಇನ್ಕಲಾಬ್.